ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಸಂಕಲನಾತ್ಮಕ ಮೌಲ್ಯಮಾಪನ 1ರ ತರಗತಿ 8ನೇ ತರಗತಿ ವಿಷಯ ವಿಜ್ಞಾನ ಇದರ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳನ್ನು ನೋಡೋಣ. ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಇಲ್ಲಿ 20 ಪ್ರಶ್ನೆಗಳಿದ್ದಾವೆ, 1 ಅಂಕದ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 1, ಕೃಷಿ ಪದ್ಧತಿಯಲ್ಲಿ ಅನುಸರಿಸುವ ಮೊದಲ ಹಂತವೆಂದರೆ? ಉತ್ತರ ಮಣ್ಣನ್ನು ಹದಗೊಳಿಸುವಿಕೆ. ಪ್ರಶ್ನೆ 2, ಹಣ್ಣು ಬೆಳೆಸುವ ಕೃಷಿ ಭೂಮಿಯಲ್ಲಿ ಅನುಸರಿಸುವ ನೀರಾವರಿ ವಿಧಾನವೆಂದರೆ? ಉತ್ತರ ಹನಿ ನೀರಾವರಿ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 3, ಬೆಳೆಗಳ ಕೃಷಿಯನ್ನು ಪ್ರತಿನಿಧಿಸುವ ಪ್ರಕ್ರಿಯೆ ಎಂದರೆ ಇವುಗಳನ್ನು ಬೆಳೆಸುವುದು. ಉತ್ತರ ಒಂದೇ ಸ್ಥಳದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದೇ ರೀತಿಯ ಸಸ್ಯಗಳು. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 4, ಬೀಜಗಳನ್ನು ಕೃಷಿ ಭೂಮಿಯಲ್ಲಿ ಬಿತ್ತನೆ ಮಾಡುವ ಮೊದಲು ಮಣ್ಣನ್ನು ಈ ಉಪಕರಣದಿಂದ ಹದಗೊಳಿಸಲಾಗುವುದು. ಉತ್ತರ ಆಪ್ಷನ್ 2, ನೇಗಿಲು, ಎಡಕುಂಟೆ, ಕಲ್ಟಿವೇಟರ್. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 5, ಈಸ್ಟ್ ಸೂಕ್ಷ್ಮಾಣು ಜೀವಿಯನ್ನು ಈ ಕೆಳಗಿನ ಯಾವ ವಸ್ತುವಿನ ಉತ್ಪಾದನೆಯಲ್ಲಿ ಬಳಸಲಾಗುತ್ತದೆ? ಉತ್ತರ ಆಪ್ಷನ್ 2, ಆಲ್ಕೋಹಾಲ್. ಪ್ರಶ್ನೆ ಸಂಖ್ಯೆ 6, ಮಲೇರಿಯಾಗೆ ಕಾರಣವಾಗುವ ಪ್ರೋಟೋಜೋಮ್ಗಳ ಸಾಮಾನ್ಯ ವಾಹಕ. ಉತ್ತರ ಅನಾಫಿಲಿಸ್ ಹೆಣ್ಣು ಸೊಳ್ಳೆ. ಮಲೇರಿಯಾ ರೋಗಕ್ಕೆ ಕಾರಣವಾಗುವಂಥ ಸಾಮಾನ್ಯ ವಾಹಕ ಯಾವುದು ಅಂದರೆ ಅದು ಅನಾಫಿಲಿಸ್ ಹೆಣ್ಣು ಸೊಳ್ಳೆ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 7, ಸಂಪರ್ಕದಿಂದ ಹರಡುವ ರೋಗಗಳ ಅತ್ಯಂತ ಸಾಮಾನ್ಯ ವಾಹಕ. ಉತ್ತರ ಆಪ್ಷನ್ 3, ನೊಣ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 8, ಬ್ರೆಡ್ ಉಬ್ಬುವುದು ಈ ಕಾರಣದಿಂದ. ಉತ್ತರ ಆಪ್ಷನ್ 3, ಈಸ್ಟ್ನ ಬೆಳವಣಿಗೆಯಿಂದ. ಪ್ರಶ್ನೆ 9, ನೈಸರ್ಗಿಕ ಸಂಪನ್ಮೂಲಕ್ಕೆ ಉದಾಹರಣೆಯಲ್ಲದ ವಸ್ತುವೆಂದರೆ? ಪ್ರಶ್ನೆ ಸಂಖ್ಯೆ 9, ನೈಸರ್ಗಿಕ ಸಂಪನ್ಮೂಲಕ್ಕೆ ಉದಾಹರಣೆಯಲ್ಲದ ವಸ್ತುವೆಂದರೆ? ಉತ್ತರ ಆಪ್ಷನ್ 4, ಪ್ಲಾಸ್ಟಿಕ್. ಪ್ರಶ್ನೆ 10, ಈ ಕೆಳಗಿನವುಗಳಲ್ಲಿ ಬರಿದಾಗದ ಒಂದು ಸಂಪನ್ಮೂಲವೆಂದರೆ? ಉತ್ತರ ಆಪ್ಷನ್ 3, ಸೌರ ಬೆಳಕು. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 11, ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಒಂದು ಇಂಧನ? ಉತ್ತರ ಆಪ್ಷನ್ 3, ಯುರೇನಿಯಂ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 12, ಕಲ್ಲಿದ್ದಲು ರೂಪುಗೊಳ್ಳುವ ಪ್ರಕ್ರಿಯೆಯನ್ನು ಹೀಗೆ ಕರೆಯಲಾಗುತ್ತದೆ? ಉತ್ತರ ಆಪ್ಷನ್ 2, ಕಾರ್ಬನೀಕರಣ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 13, ಉರಿಸಿದಾಗ ಜ್ವಾಲೆಯನ್ನು ಉತ್ಪಾದಿಸದೆ ಶಾಖವನ್ನು ಉತ್ಪಾದಿಸುವ ದಹ್ಯ ವಸ್ತು? ಉತ್ತರ ಆಪ್ಷನ್ 4, ಕಲ್ಲಿದ್ದಲು. ಪ್ರಶ್ನೆ 14, ಕೆಳಗಿನವುಗಳಲ್ಲಿ ಒಂದು ಉತ್ತಮ ಇಂಧನದ ಲಕ್ಷಣವಲ್ಲ? ಉತ್ತರ ಅಗ್ಗವಾಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 15, ದಹನವು ಯಾವಾಗಲೂ? ಉತ್ತರ ಆಪ್ಷನ್ 1, ಬಹಿರುಷ್ಣಕ ಪ್ರಕ್ರಿಯೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 16, LPGಯನ್ನು ಸುಡುವುದು ಈ ಕೆಳಗಿನ ದಹನ ಕ್ರಿಯೆಗೆ ಒಂದು ಉದಾಹರಣೆಯಾಗಿದೆ? ಉತ್ತರ ಆಪ್ಷನ್ 3, ಕ್ಷಿಪ್ರ ದಹನ. ಪ್ರಶ್ನೆ ಸಂಖ್ಯೆ 17, ಒತ್ತಡದ SI ಮೂಲಮಾನ? ಉತ್ತರ ಆಪ್ಷನ್ 3, ನ್ಯೂಟನ್ ಮೀಟರ್.
ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 18. ದ್ರವಗಳಲ್ಲಿ ಒತ್ತಡ ಹೇಗಿರುತ್ತದೆ? ಉತ್ತರ ಆಪ್ಷನ್ 1 ಆಳದಿಂದ ಹೆಚ್ಚಾಗುತ್ತದೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 19. ದ್ರವಗಳ ಕೆಳಭಾಗದಲ್ಲಿ ಉಂಟಾಗುವ ಒತ್ತಡವು ಅವಲಂಬಿತವಾಗಿರುವ ಅಂಶ. ಉತ್ತರ ಆಪ್ಷನ್ 4 ದ್ರವದ ಪರಿಮಾಣ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 20. ದ್ರವಗಳಲ್ಲಿ ಒಂದು ನಿರ್ದಿಷ್ಟ ಹಂತದಲ್ಲಿ ಉಂಟಾಗುವ ಒತ್ತಡ. ಉತ್ತರ ಆಪ್ಷನ್ 3 ಎ ಮತ್ತು ಬಿ ಎರಡು. ದ್ರವದ ಆಳಕ್ಕೆ ನೇರ ಅನುಪಾತದಲ್ಲಿರುತ್ತದೆ, ದ್ರವದ ಸಾಂದ್ರತೆಗೆ ನೇರ ಅನುಪಾತದಲ್ಲಿರುತ್ತದೆ. ಹಾಗಾಗಿ ಎ ಮತ್ತು ಬಿ ಅಂತಕ್ಕಂಥದ್ದು 3ನೇ ಆಪ್ಷನ್ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ರೋಮನ್ ಸಂಖ್ಯೆ 2. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 21. ಉಳುಮೆ ಎಂದರೇನು? ಉಳುಮೆಯ ಯಾವುದಾದರೂ 2 ಅನುಕೂಲಗಳನ್ನು ಪಟ್ಟಿ ಮಾಡಿ. ಉಳುಮೆ ಎಂದರೇನು ಮತ್ತು ಉಳುಮೆಯ ಅನುಕೂಲಗಳನ್ನು ನೋಡೋದಾದರೆ, ಉಳುಮೆಯ ವ್ಯಾಖ್ಯಾನ: ಉಳುಮೆ ಎಂದರೆ ಮಣ್ಣನ್ನು ಸಡಿಲಗೊಳಿಸುವ ಒಂದು ಮತ್ತು ತಿರುಗಿಸುವ ಪ್ರಕ್ರಿಯೆ. ನೆಕ್ಸ್ಟ್ ಉಳುಮೆಯ ಅನುಕೂಲಗಳು. ಉಳುಮೆಯ 2 ಪ್ರಮುಖ ಅನುಕೂಲಗಳು ಅಂತಂದರೆ ಸಸ್ಯಗಳ ಬೇರುಗಳು ಆಳವಾಗಿ ಹೋಗಲು ಮತ್ತು ಸುಲಭವಾಗಿ ಉಸಿರಾಡಲು ಸಹಾಯ ಮಾಡುತ್ತದೆ. ಮಣ್ಣಿನಲ್ಲಿ ಗಾಳಿಯ ಸಂಚಾರವನ್ನು ಹೆಚ್ಚಿಸುತ್ತದೆ ಮತ್ತು ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಸುಧಾರಿಸುತ್ತದೆ. ಪ್ರಶ್ನೆ ಸಂಖ್ಯೆ 22. ಪ್ರತಿಜೈವಿಕಗಳು ಎಂದರೇನು? ಇದರ ಪಿತಾಮಹ ಯಾರು? ಉತ್ತರ ಪ್ರತಿಜೈವಿಕಗಳು ಎಂದರೆ ಸೂಕ್ಷ್ಮಾಣುಜೀವಿಗಳ ಬೆಳವಣಿಗೆಯನ್ನು ನಿಲ್ಲಿಸುವ ಅಥವಾ ನಾಶಪಡಿಸುವ ಔಷಧಿಗಳು. ಇದರ ಪಿತಾಮಹ ಅಂತಂದರೆ ಅಲೆಕ್ಸಾಂಡರ್ ಫ್ಲೆಮಿಂಗ್. ಪ್ರಶ್ನೆ 23. ಬರಿದಾಗದ ಮತ್ತು ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳ ನಡುವಿನ ವ್ಯತ್ಯಾಸಗಳನ್ನು ಬರೆಯಿರಿ. ಉತ್ತರ ಬರಿದಾಗದ ನೈಸರ್ಗಿಕ ಸಂಪನ್ಮೂಲಗಳು ಮಾನವನ ಬಳಕೆಯಿಂದ ಖಾಲಿಯಾಗದ ಸಂಪನ್ಮೂಲಗಳಾಗಿವೆ. ಉದಾಹರಣೆಗೆ ಸೂರ್ಯನ ಬೆಳಕು, ಗಾಳಿ. ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳು ಮಾನವನ ಬಳಕೆಯಿಂದ ಖಾಲಿಯಾಗುವ ಅಥವಾ ಪುನರುತ್ಪಾದಿಸಲು ದೀರ್ಘಕಾಲ ತೆಗೆದುಕೊಳ್ಳುವ ಸಂಪನ್ಮೂಲಗಳಾಗಿವೆ. ಉದಾಹರಣೆಗೆ ಕಲ್ಲಿದ್ದಲು, ಪೆಟ್ರೋಲಿಯಂ. ಪ್ರಶ್ನೆ 24. ಪಟಾಕಿ ಸಿಡಿಸುವುದು ಯಾವ ವಿಧದ ದಹನ ಕ್ರಿಯೆ? ತಿಳಿಸುವುದು ಅಂತಾಗಿದೆ, ಸಿಡಿಸುವುದು ಆಗಬೇಕು. ನಿಮ್ಮ ಉತ್ತರಕ್ಕೆ ಕಾರಣ ನೀಡಿ. ಉತ್ತರ ನೋಡೋದಾದರೆ, ಪಟಾಕಿ ಸಿಡಿಯುವುದು ವೇಗದ ದಹನ ಕ್ರಿಯೆಗೆ ಉದಾಹರಣೆಯಾಗಿದೆ. ಕಾರಣ, ಪಟಾಕಿಯಲ್ಲಿರುವ ರಾಸಾಯನಿಕಗಳು ಅತ್ಯಂತ ವೇಗವಾಗಿ ಆಮ್ಲಜನಕದೊಂದಿಗೆ ಪ್ರತಿಕ್ರಿಯಿಸಿ ಶಾಖ, ಬೆಳಕು ಮತ್ತು ಶಬ್ದವನ್ನು ಉತ್ಪಾದಿಸುತ್ತದೆ. ಈ ಪ್ರಕ್ರಿಯೆಯು ಬಹಳ ಕಡಿಮೆ ಸಮಯದಲ್ಲಿ ನಡೆಯುತ್ತದೆ. ಪ್ರಶ್ನೆ 25. ಈ ಕೆಳಗಿನ ಉದಾಹರಣೆಗಳಲ್ಲಿ ಚಿತ್ರಿಸುವ ಬಲದ ವಿಧವನ್ನು ಗುರುತಿಸಿ. ಸಂಪರ್ಕ ಅಥವಾ ಸಂಪರ್ಕವಿಲ್ಲದ ಬಲ. 1ನೇದು ಅಕ್ಕಿ ಚೀಲವನ್ನು ಎತ್ತುವುದು. 2ನೇದು ಮರದಿಂದ ಬೀಳುವ ತೆಂಗಿನಕಾಯಿ. ಉತ್ತರ ನೋಡೋದಾದರೆ, ಅಕ್ಕಿ ಚೀಲವನ್ನು ಎತ್ತುವುದು ಸಂಪರ್ಕ ಬಲ, ಸ್ನಾಯು ಬಲ. ಮರದಿಂದ ಬೀಳುವ ತೆಂಗಿನಕಾಯಿ ಸಂಪರ್ಕವಿಲ್ಲದ ಬಲ ಅಥವಾ ಗುರುತ್ವಾಕರ್ಷಣ ಬಲ. ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ 3. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 26. ಜ್ವಾಲೆಯ ವಿವಿಧ ವಲಯಗಳನ್ನು ಹೆಸರಿಸಿ. ಪ್ರತಿಯೊಂದು ವಲಯದ ಲಕ್ಷಣ ಬರೆಯಿರಿ. ಉತ್ತರ ನೋಡೋದಾದರೆ, ಜ್ವಾಲೆಯು ಸಾಮಾನ್ಯವಾಗಿ 3 ಮುಖ್ಯ ವಲಯಗಳನ್ನು ಹೊಂದಿದೆ. 1ನೇದು ಹೊರವಲಯ ಅಥವಾ ನೀಲಿ ವಲಯ. 2ನೇದು ಮಧ್ಯ ವಲಯ. 3ನೇದು ಒಳವಲಯ. 1ನೇದು ನೋಡೋದಾದರೆ ಹೊರವಲಯದಲ್ಲಿ ಅಥವಾ ನೀಲಿ ವಲಯದಲ್ಲಿ ಇದು ಸಂಪೂರ್ಣ ದಹನ ನಡೆಯುವ ವಲಯ. 2ನೇದು ಇದು ಜ್ವಾಲೆಯ ಅತ್ಯಂತ ಬಿಸಿಯಾದ ಭಾಗವಾಗಿದೆ. ಈ ವಲಯವು ನೀಲಿ ಬಣ್ಣವನ್ನು ಹೊಂದಿರುತ್ತದೆ. 2ನೇದು ಮಧ್ಯ ವಲಯ ಅಥವಾ ಹಳದಿ ವಲಯಕ್ಕೆ ಸಂಬಂಧಿಸಿದಂತೆ ನೋಡೋದಾದರೆ ಇದು ಭಾಗಶಃ ದಹನ ನಡೆಯುವ ವಲಯ. ಇದು ಪ್ರಕಾಶಮಾನವಾದ ಹಳದಿ ಬಣ್ಣವನ್ನು ಹೊಂದಿರುತ್ತದೆ ಮತ್ತು ಕಡಿಮೆ ಬಿಸಿಯಾಗಿರುತ್ತದೆ. ನೆಕ್ಸ್ಟ್ ಇಲ್ಲಿ ಇಂಗಾಲದ ಕಣಗಳು ಸುಡದೆ ಉಳಿದು ಹೊಳೆಯುತ್ತದೆ. ನೆಕ್ಸ್ಟ್ ಒಳವಲಯ ಅಥವಾ ಕಪ್ಪು ವಲಯಕ್ಕೆ ಇದು ದಹನವಾಗದ ಇಂಧನ ಆವಿಗಳನ್ನು ಹೊಂದಿರುವ ವಲಯ. ಇದು ಜ್ವಾಲೆಯ ಅತ್ಯಂತ ತಂಪಾದ ಭಾಗವಾಗಿದೆ. ಇದು ಕಪ್ಪು ಬಣ್ಣದಲ್ಲಿ ಕಂಡುಬರುತ್ತದೆ.
ಕ್ಲಾಮಿಡೋಮೋನಸ್ ಇದರ ಚಿತ್ರವನ್ನು ಮತ್ತು ಪ್ಯಾರಾಮಿಷಿಯಂನ ಚಿತ್ರವನ್ನು ಬಿಡಿಸಬೇಕು. ನೋಡ್ತಾ ಹೋಗೋಣ. ಕ್ಲಾಮಿಡೋಮೋನಸ್ ಇದರ ಚಿತ್ರ, ಪ್ಯಾರಾಮಿಷಿಯಂನ ಚಿತ್ರ. ಧನ್ಯವಾದಗಳು.